ಟಾಪಿಕ್ ಮೂಲಭೂತ ಆರ್ಥಿಕ ಸಮಸ್ಯೆಗಳು, ದ ಬೇಸಿಕ್ ಫಂಡಮೆಂಟಲ್ ಪ್ರಾಬ್ಲಮ್ಸ್, ಸೆಷನ್ ನಂಬರ್ 7. ಇಲ್ಲಿ ಇಂಟ್ರೊಡಕ್ಷನ್ ಅಥವಾ ಪೀಠಿಕೆ. ಪ್ರತಿಯೊಂದು ಆರ್ಥಿಕತೆಯು ಎದುರಿಸುತ್ತಿರುವ ಸಮಸ್ಯೆಯು ಉತ್ಪಾದನೆಗೆ ಸಂಬಂಧಿಸಿದಾಗಿದೆ ಎಂಬುದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಇಲ್ಲಿ ಉತ್ಪಾದನೆಗಳ ಬಳಕೆ, ಇಲ್ಲಿ ಉತ್ಪಾದನೆಗಳು, ಭೂಮಿ, ಶ್ರಮ, ಬಂಡವಾಳ ಸಂಘಟನೆ ಉತ್ಪಾದನೆಗಳನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ ಮತ್ತು ಗರಿಷ್ಠ ಮಟ್ಟದ ಉತ್ಪಾದನೆಯ ಸಾಧನೆ, ಮ್ಯಾಕ್ಸಿಮಮ್ ಅಚೀವ್ಮೆಂಟ್, ಜೊತೆಯಲ್ಲಿ ಉತ್ಪನ್ನದ ವಿತರಣೆ, ಉತ್ಪಾದನೆ ಹೆಚ್ಚಳದ ಮೂಲಕ ಆರ್ಥಿಕ ಪ್ರಗತಿಯ ಸಾಧನೆ, ಪೂರ್ಣೋದ್ಯೋಗ, ಆರ್ಥಿಕ ಸ್ಥಿರತೆ ಮೊದಲಾದವುಗಳನ್ನು ನಾವು ಸಾಧಿಸಬೇಕು. ಪ್ರತಿಯೊಂದು ಆರ್ಥಿಕತೆಯ ಪ್ರಮುಖವಾದಂಥ ಗುರಿ ಎಕಾನಮಿಕ್ ಸ್ಟೆಬಿಲಿಟಿ ಆ್ಯಂಡ್ ಫುಲ್ ಎಂಪ್ಲಾಯ್ಮೆಂಟ್, ಆರ್ಥಿಕ ಸ್ಥಿರತೆ, ಪೂರ್ಣೋದ್ಯೋಗವನ್ನು ನಾವು ಸಾಧಿಸ್ತಕ್ಕಂಥ ಗುರಿಯನ್ನು ಹೊಂದಿರುತ್ತದೆ ಪ್ರತಿಯೊಂದು ಆರ್ಥಿಕತೆಯು. ಇಲ್ಲಿ ಕೊರತೆ ಬಗ್ಗೆ ಸಾಧಿಸಬೇಕಾದ್ರೆ ನಮ್ಮಲ್ಲಿ ಯಥೇಚ್ಛವಾದ ಸಂಪನ್ಮೂಲಗಳಿರಬೇಕು. ಆದರೆ ಆ ಸಂಪನ್ಮೂಲಗಳು ಕೊರತೆಯಲ್ಲಿರುವುದರಿಂದ, ಸ್ಕೇರ್ಸಿಟಿ ಇರೋದ್ರಿಂದ ಆ ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಿಕೊಳ್ಳುವುದರ ಮೂಲಕವಾಗಿ ಸಾಧ್ಯವಾದಷ್ಟು ಸಮರ್ಪಕವಾಗಿ ಅಥವಾ ದಕ್ಷವಾಗಿ ಬಳಸಿಕೊಂಡು ಸಮಾಜದ ಗರಿಷ್ಠ ಹಿತವನ್ನು ಸಾಧಿಸಬೇಕಾಗಿರುತ್ತದೆ. ಇದು ಪ್ರತಿಯೊಂದು ದೇಶದ ಆರ್ಥಿಕತೆಯ ಗುರಿ ಇರುತ್ತೆ. ಈ ಪ್ರತಿಯೊಂದು ಆರ್ಥಿಕತೆಯು ಈ ಗುರಿಯನ್ನು ಸಾಧಿಸಬೇಕಾದರೆ 5 ಪ್ರಮುಖ ಆರ್ಥಿಕ ಸಮಸ್ಯೆಗಳು ಅಥವಾ ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನು ಪರಿಹಾರವನ್ನು ಕಂಡುಹಿಡ್ಕೋಬೇಕು. ಇಲ್ಲಿ ಪ್ರಮುಖವಾದಂಥ 5 ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತವೆ. ಪ್ರತಿಯೊಂದು ದೇಶವು 5 ಮೂಲಭೂತ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುತ್ತವೆ. ಅದರಲ್ಲಿ ಯಾವುದಾದ್ರು ಮೊದಲನೇದು ಏನನ್ನು ಮತ್ತು ಎಷ್ಟು ಉತ್ಪಾದಿಸಬೇಕು, ಎರಡನೇದು ಹೇಗೆ ಉತ್ಪಾದಿಸಬೇಕು, ಮೂರನೇದಾಗಿ ಯಾರಿಗಾಗಿ ಉತ್ಪಾದಿಸಬೇಕು, ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಆ್ಯಂಡ್ ಹೂ ಟು ಪ್ರೊಡ್ಯೂಸ್, ಆ್ಯಂಡ್ ದೆನ್ ಸಂಪನ್ಮೂಲಗಳನ್ನು ಯಾವ ಮಟ್ಟದವರೆಗೆ ಉತ್ಪಾದನೆಯಲ್ಲಿ ತೊಡಗಿಸಬೇಕು, ರಿಸೋರ್ಸಸ್ ಲೆವೆಲ್ ಇನ್ ಪ್ರೊಡಕ್ಷನ್. ಇಲ್ಲಿ ಯಾವ ಮಟ್ಟದವರೆಗೆ ಸಂಪನ್ಮೂಲಗಳನ್ನು ನಾವು ತೆಗೆದುಕೊಂಡು ಹೋಗಬೇಕು. 5ನೇದು ಆರ್ಥಿಕ ಪ್ರಗತಿಯ ಸಾಧನೆ, ಅಚೀವ್ಮೆಂಟ್ ಆಫ್ ಎಕನಾಮಿಕ್ ಗ್ರೋತ್. 5 ಮೂಲಭೂತ ಸಮಸ್ಯೆಗಳು. ಮೊದಲನೇದಾಗಿ ಏನನ್ನು ಮತ್ತು ಎಷ್ಟು, ಎರಡನೇದಾಗಿ ಹೇಗೆ ಉತ್ಪಾದಿಸಬೇಕು, ಮೂರನೇದು ಯಾರಿಗಾಗಿ ಉತ್ಪಾದಿಸಬೇಕು, ನಾಲ್ಕನೇದು ಸಂಪನ್ಮೂಲಗಳನ್ನು ಯಾವ ಮಟ್ಟದವರೆಗೆ ಉತ್ಪಾದನೆಯಲ್ಲಿ ತೊಡಗಿಸಬೇಕು, 5ನೇದು ಲಾಸ್ಟ್ ಇರತಕ್ಕಂಥದ್ದು ಎಕಾನಮಿಕ್ ಗ್ರೋತ್, ಆರ್ಥಿಕ ಪ್ರಗತಿಯ ಸಾಧನೆ. ಇದರಲ್ಲಿ ಮೊದಲನೇದನ್ನು ನಾನು ವಿವರಿಸ್ತಾ ಹೋದಂತೆಲ್ಲ ಇಲ್ಲಿ ಏನನ್ನು ಮತ್ತು ಎಷ್ಟು ಉತ್ಪಾದಿಸಬೇಕು. ಇಲ್ಲಿ ಉತ್ಪಾದನೆಯು ಆಯ್ಕೆ ಮತ್ತು ಸಂಪನ್ಮೂಲ, ಚಾಯ್ಸ್ ಆ್ಯಂಡ್ ಪ್ರೊಡಕ್ಷನ್, ಆಯ್ಕೆ ಮತ್ತು ಸಂಪನ್ಮೂಲಗಳ ವಿತರಣೆಗೆ ಸಂಬಂಧಿಸಿರ್ತಕ್ಕಂಥದ್ದು ಮೊದಲನೇ ಸಮಸ್ಯೆ. ನಿಮಗೆಲ್ಲ ಗೊತ್ತಿದೆ, ಆರ್ಥಿಕತೆಯಲ್ಲಿ ಸಂಪನ್ಮೂಲಗಳು ಯಥೇಚ್ಛವಾಗಿ ದೊರೆತಿದ್ರೆ ಯಾವ ಆರ್ಥಿಕ ಸಮಸ್ಯೆಗಳಿಗೆ ಕ್ರಿಯೇಟ್ ಆಗ್ತಿರಲ್ಲ. ಇಲ್ಲಿ ಸಮಸ್ಯೆಗಳು ಹೇರಳವಾಗಿದ್ದರೆ ಎಲ್ಲ ವಸ್ತುಗಳನ್ನು ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ಉತ್ಪಾದಿಸಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಸಂಪನ್ಮೂಲಗಳು ಮಿತವಾಗಿರೋದ್ರಿಂದ ದ ಲಿಮಿಟೆಡ್ ಆರ್ ಸ್ಕೇರ್ಸಿಟಿ, ರಿಸೋರ್ಸಸ್ ಇಸ್ ಲಿಮಿಟೆಡ್. ಪ್ರತಿಯೊಂದು ದೇಶವು ಅನೇಕ ಸಂಪನ್ಮೂಲಗಳ ಕೊರತೆಯನ್ನು ಎದುರಿಸುತ್ತಾ ಇರುತ್ತದೆ. ಈ ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ದಕ್ಷವಾಗಿ, ಮಿತವಾಗಿ, ಪರಿಪೂರ್ಣವಾಗಿ ಬಳಸಿಕೊಂಡು ಅಗತ್ಯ ಸರಕುಗಳನ್ನು, ಯಾವ ಅಗತ್ಯ ಸರಕುಗಳು ಉತ್ಪಾದಿಸಬೇಕು, ಯಾವ ಸರಕುಗಳನ್ನು ಉತ್ಪಾದನೆಯಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ಇದಕ್ಕೆ ನಮಗೆ ಉತ್ತರ ಸಿಗುತ್ತೆ. ಈಗಾಗಲೇ ನಿಮಗೆ ಗೊತ್ತು, ಲಭ್ಯವಿರುವ ಸಂಪನ್ಮೂಲಗಳನ್ನು ಪ್ರಯೋಗಿಸಿ ಉತ್ಪಾದಿಸುವುದು ಆರ್ಥಿಕತೆಯ ಮುಂದಿರುವ ಬಹುದೊಡ್ಡ ಸಮಸ್ಯೆಯಾಗಿದೆ. ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದಂದರೆ ಪ್ರಮುಖವಾಗಿ ಇಲ್ಲಿ ನಮಗೆ ಸರಕುಗಳನ್ನು 3 ವಿಭಾಗಗಳಾಗಿ ವಿಂಗಡಿಸುತ್ತೇವೆ. ಮೊದಲನೆಯ ಪ್ರಾಬ್ಲಮ್ನಲ್ಲಿ 3 ಸರಕುಗಳು: ಅವಶ್ಯಕ ಸರಕುಗಳು, ನೆಸೆಸಿಟಿ ಗೂಡ್ಸ್, ಸೆಕೆಂಡ್ ಒನ್ ಕಂಫರ್ಟಬಲ್ ಗೂಡ್ಸ್ ಆ್ಯಂಡ್ ಲಕ್ಸುರಿ ಗೂಡ್ಸಸ್. ಇಲ್ಲಿ ಅವಶ್ಯಕ ಸರಕುಗಳು, ಹಿತದಾಯಕ ಸರಕುಗಳು ಮತ್ತು ವಿಲಾಸಿ ಸರಕುಗಳು. ಈ ಮೇಲಿನಗಳಲ್ಲಿ ಯಾವುದನ್ನು ಮೊದಲು ಉತ್ಪಾದಿಸಬೇಕು, ಪ್ರತಿಯೊಂದು ರಾಷ್ಟ್ರವು ಯಾವುದನ್ನು ಉತ್ಪಾದಿಸಬೇಕು, ಆ ರಾಷ್ಟ್ರದಲ್ಲಿರ್ತಕ್ಕಂಥ ಜನರ ಅವಶ್ಯಕತೆ ಏನು, ಯಾವ ಸರಕುಗಳ ಅವಶ್ಯಕತೆ ಇದೆ, 3 ಸರಕುಗಳಲ್ಲಿ ಯಾವ ಸರಕುಗಳಿಗೆ ಪ್ರಾಮುಖ್ಯತೆ ಕೊಡಬೇಕು ಎಂಬುದು ಸಮಸ್ಯೆ ಉದ್ಭವಿಸುತ್ತದೆ. ಈಗ ಎಲ್ಲರಿಗೂ ಗೊತ್ತಿರುವ ಹಾಗೆ ಮೊದಲು ಯಾವ ಸರಕನ್ನು ಉತ್ಪಾದಿಸಬೇಕು ಅಥವಾ ಹೆಚ್ಚು ಉತ್ಪಾದಿಸಬೇಕೆಂಬ ಸಮಸ್ಯೆಯು
ರಸ್ತೆ, ವಸತಿ ಇತ್ಯಾದಿಗಳಿಗೆ ಮೊದಲು ಪ್ರಾಶಸ್ತ್ಯ ನೀಡಬೇಕಾಗುತ್ತದೆ. ಅದೇ ರೀತಿಯಲ್ಲಿ ರಫ್ತುಗಳನ್ನು ಹೆಚ್ಚಿಸಿಕೊಂಡು ವಿದೇಶಿ ವಿನಿಮಯವನ್ನು ಸಹ ಬೆಳೆಸಬೇಕು ನಾವು. ಯಾಕಂದರೆ ದೇಶದ ರಾಷ್ಟ್ರೀಯ ಆದಾಯ ಉತ್ಪನ್ನವನ್ನು ಹೆಚ್ಚಿಸಬೇಕಾದ್ರೆ ರಫ್ತು ಪ್ರಮಾಣವನ್ನು ಹೆಚ್ಚಿಸಬೇಕು. ರಫ್ತು ಪ್ರಮಾಣವನ್ನು ಹೆಚ್ಚಿಸುವುದರ ಮೂಲಕ ವಿದೇಶಿ ವಿನಿಮಯ ಫಾರಿನ್ ಎಕ್ಸ್ಚೇಂಜ್ ಅನ್ನು ನಾವು ತರಬೇಕು. ಫಾರಿನ್ ಎಕ್ಸ್ಚೇಂಜನ್ನು ನಾವು ಬೆಳೆಸೋದ್ರಿಂದ ಈ ದೇಶದ ಅಭಿವೃದ್ಧಿಗೆ, ರಾಷ್ಟ್ರೀಯ ಉತ್ಪನ್ನಕ್ಕೆ ಹೆಚ್ಚು ಲಾಭವನ್ನು ನಾವು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಅದೇ ರೀತಿಯಲ್ಲಿ ರಫ್ತುಗಳನ್ನು ಹೆಚ್ಚಿಸಿಕೊಂಡು ವಿದೇಶಿ ವಿನಿಮಯವನ್ನು ಸಂಪಾದಿಸುವ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಬೇಡಿಕೆ ಇರುವ ಸರಕುಗಳನ್ನು ಸಹ ಉತ್ಪಾದಿಸಬೇಕು. ಅವಶ್ಯಕ ಸರಕುಗಳ ಜೊತೆಗೆ ಅಂತಾರಾಷ್ಟ್ರೀಯವಾಗಿ ನಮ್ಮ ದೇಶದ ಯಾವ ಸರಕುಗಳಿಗೆ ಬೇಡಿಕೆ ಹೆಚ್ಚಿದೆ ಆ ಬೇಡಿಕೆಯನ್ನು ನಾವು ಗಮನದಲ್ಲಿಟ್ಟುಕೊಂಡು ಅಂತಾರಾಷ್ಟ್ರೀಯ ಬೇಡಿಕೆಗೆ ಸಹ ಅನುಗುಣವಾಗಿ ರಫ್ತು ಸರಕುಗಳನ್ನು ಉತ್ಪಾದಿಸಿ ಫಾರಿನ್ ಎಕ್ಸ್ಚೇಂಜ್ ರೇಟ್, ವಿದೇಶಿ ವಿನಿಮಯವನ್ನು ನಾವು ಗಳಿಸ್ತಾ ಹೋಗಬೇಕು. ಇದು ಒಂದು ಸರಿ. ಅದ್ರ ಜೊತೆಯಲ್ಲಿ ನಾವು ಯುದ್ಧ ಸಮಯ, ನಮಗೆ ಪ್ರತಿಯೊಂದು ದೇಶವು ಸಂದರ್ಭಕ್ಕಾಗಿ ಯುದ್ಧ ಬಂದಿರುತ್ತೆ. ಯುದ್ಧದ ಸಂದರ್ಭದಲ್ಲಿ ನಾವು ನಾಗರಿಕ ಪೂರೈಕೆಯ ವಸ್ತುಗಳ ಬದಲಾಗಿ ಯುದ್ಧ ಸಾಮಗ್ರಿಗಳನ್ನು ಉತ್ಪಾದಿಸಬೇಕಾಗುತ್ತೆ. ಟ್ಯಾಂಕರ್ಗಳನ್ನು ಉತ್ಪಾದಿಸಬೇಕಾಗುತ್ತೆ, ಇಕ್ವಿಪ್ಮೆಂಟ್ಸ್ಗಳನ್ನು ಉತ್ಪಾದಿಸಬೇಕಾಗುತ್ತದೆ. ನೋಡಿ, ಈ ಥರ ಮಾಡಿ ಈಗ ಫಾರ್ ಎಕ್ಸಾಂಪಲ್ ನಾಗರಿಕ ಪೂರೈಕೆ, ಸಿವಿಲ್ ಸಪ್ಲೈಸ್ ಉತ್ಪಾದಿಸ್ತಿರ್ತೀವಿ. ಯುದ್ಧ ಸಮಯ ಬಂದುಬಿಡುತ್ತೆ. ನಾವು ಒಂದು ದೇಶದ ಯುದ್ಧವನ್ನು ಎದುರಿಸಬೇಕಾದ್ರೆ, ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧವನ್ನು ಎದುರಿಸಬೇಕಾದ್ರೆ ಯುದ್ಧ ಸಾಮಗ್ರಿಗಳಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಬೇಕಾಗುತ್ತದೆ. ಆಗ ನಾಗರಿಕ ಸರಕುಗಳನ್ನು ಕಡಿಮೆ ಮಾಡತಕ್ಕಂಥದ್ದು ಒಳ್ಳೆಯದೆಂಬ ಇದು ಮೊದಲನೆಯ ಸಮಸ್ಯೆಯಲ್ಲಿ ನಮಗೆ ಕಂಡುಬರುತ್ತೆ. ಇಲ್ಲಿ ಪ್ರಮುಖವಾಗಿ ಯಾವ ವಸ್ತುಗಳನ್ನು ಎಷ್ಟು ಉತ್ಪಾದಿಸಬೇಕು ಎಂಬ ಸಂಗತಿಗಳನ್ನು ಆಯಾ ದೇಶದ ಸಂಪನ್ಮೂಲಗಳ ಲಭ್ಯತೆ, ಆಯಾ ಆರ್ಥಿಕತೆಯ ಸಂಪನ್ಮೂಲಗಳ ಲಭ್ಯತೆ ಮತ್ತು ಸಂದರ್ಭದ ಅಗತ್ಯದಿಂದ ನಿರ್ಧಾರವಾಗುತ್ತದೆ. ಇದು ಮೊದಲನೆಯ ಸಮಸ್ಯೆ. ದ ಫಂಡಮೆಂಟಲ್ ಪ್ರಾಬ್ಲಮ್ಸ್, ದ ಫಸ್ಟ್ ಫಂಡಮೆಂಟಲ್ ಪ್ರಾಬ್ಲಮ್, ಅದು ಬೇಸಿಕ್ ಪ್ರಾಬ್ಲಮ್. ಏನನ್ನು ಉತ್ಪಾದಿಸಬೇಕೆಂಬುದು ಮೊದಲನೆಯ ಪ್ರಾಬ್ಲಮ್ ಇದು. ನೆಕ್ಸ್ಟ್, ಎರಡನೆಯದಾಗಿ ನಾವು ಹೇಗೆ ಉತ್ಪಾದಿಸಬೇಕು, ಹೌ ಟು ಪ್ರೊಡ್ಯೂಸ್, ಇದು ಎರಡನೆಯ ಸಮಸ್ಯೆ ಉದ್ಭವಿಸುತ್ತದೆ. ಪ್ರತಿಯೊಂದು ಆರ್ಥಿಕತೆಯು ಯಾವ ಉತ್ಪಾದನಾ ತಂತ್ರದ ಮೂಲಕ ನಾವು ಹೇಗೆ ಉತ್ಪಾದಿಸಬೇಕು, ಯಾವ ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು ಎಂಬ ಸಮಸ್ಯೆ ಉದ್ಭವಿಸುತ್ತದೆ. ಇಲ್ಲಿ ಸಂಪನ್ಮೂಲಗಳ ದಕ್ಷ ಬಳಕೆಯ ಮೂಲಕ ಗರಿಷ್ಠ ಉತ್ಪಾದನೆಯನ್ನು ಪಡೆಯಬೇಕೆಂಬುದು ಪ್ರತಿಯೊಂದು ಆರ್ಥಿಕತೆಯ ಗುರಿಯಾಗಿದೆ. ಅದೇ ರೀತಿಯಲ್ಲಿ ಉತ್ಪಾದನೆಯಲ್ಲಿ ಹಲವು ತಂತ್ರಗಳಿರುತ್ತವೆ. ತಂತ್ರ ಅಥವಾ ವಿಧಾನಗಳು, ಟೆಕ್ನಿಕ್ಸ್ ಅನ್ನು ನಾವು ಕಾಣ್ತೀವಿ. ಪ್ರತಿಯೊಂದು ದೇಶವು ತನ್ನದೇ ಆದ ತಂತ್ರ ಅಥವಾ ವಿಧಾನದ ಮೂಲಕ ಉತ್ಪಾದಿಸುತ್ತವೆ. ಇಲ್ಲಿ ಯಾವ ವಿಧಾನಗಳು, ಫಾರ್ ಎಕ್ಸಾಂಪಲ್ ಲೇಬರ್ ಇಂಟೆನ್ಸಿವ್ ಆ್ಯಂಡ್ ಕ್ಯಾಪಿಟಲ್ ಇಂಟೆನ್ಸಿವ್, ಶ್ರಮ ಆಧಾರಿತ ಸರಕುಗಳು. ಎರಡನೇದಾಗಿ ಬಂಡವಾಳ ಆಧಾರಿತ ಸರಕುಗಳು. ಶ್ರಮ ಆಧಾರಿತ ಸರಕುಗಳಲ್ಲಿ ಶ್ರಮ ಸಾಂದ್ರತ ತಂತ್ರವನ್ನು ಬಂಡವಾಳ ತಂತ್ರವನ್ನು ಹೇಗೆ ಅನುಸರಿಸಬೇಕೆಂಬುದು ಇಲ್ಲಿ ಸಮಸ್ಯೆ ಆಗಿದೆ. ಫಾರ್ ಎಕ್ಸಾಂಪಲ್, ಕೆಲವು ರಾಷ್ಟ್ರಗಳಲ್ಲಿ ಶ್ರಮದ ಪ್ರಮಾಣ ಜಾಸ್ತಿ ಇದ್ದರೆ, ಶ್ರಮದ ಪೂರೈಕೆಯ ಪ್ರಮಾಣ ಇದ್ದರೆ ಶ್ರಮವನ್ನು ಬಳಸಿಕೊಂಡು ನಾವು ಉತ್ಪಾದಿಸಬೇಕಾಗುತ್ತದೆ. ಕೆಲವು ರಾಷ್ಟ್ರಗಳಲ್ಲಿ ಬಂಡವಾಳದ ಪ್ರಮಾಣದ ಲಭ್ಯವಿದ್ದರೆ ಬಂಡವಾಳವನ್ನು ಬಳಸಿ ನಾವು ಅದನ್ನು ಸರಕುಗಳನ್ನು ಉತ್ಪಾದಿಸಬೇಕಾಗುತ್ತದೆ, ಆದ್ಯತೆಯನ್ನು ಕೊಡಬೇಕಾಗುತ್ತದೆ. ಇಲ್ಲಿ ಫಾರ್ ಎಕ್ಸಾಂಪಲ್, ಇಲ್ಲಿ ಹಾಗೆಯೇ ನೀರಾವರಿಯಲ್ಲಿ ಸಣ್ಣ ನೀರಾವರಿ ಮೂಲಗಳನ್ನು ಅವಲಂಬಿಸಬೇಕೆ ಅಥವಾ ದೊಡ್ಡ ಲಾರ್ಜ್ ಸ್ಕೇಲ್ನಲ್ಲಿ ಇರ್ತಕ್ಕಂಥ ಇರಿಗೇಷನ್, ವೈದರ್ ಇರಿಗೇಷನ್ ಇರ್ಬೋದು, ಲಾರ್ಜ್ ಸ್ಕೇಲ್ ಇರಿಗೇಷನ್ ಸಿಸ್ಟಮ್ಸ್ ಇರ್ಬೋದು, ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು ನಾವು ಎಂಬ ಸಮಸ್ಯೆ ಉದ್ಭವಿಸುತ್ತದೆ. ಅದೇ ರೀತಿಯಲ್ಲಿ ಒಂದು ರಾಷ್ಟ್ರದಲ್ಲಿ ಭೂಮಿಯು ಜನಸಂಖ್ಯೆಯ ಪ್ರಮಾಣಕ್ಕಿಂತ ಯಥೇಚ್ಛವಾಗಿದ್ದರೆ ಅಲ್ಲಿ ವಿಸ್ತೃತ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಸೂಕ್ತವಾಗಿದೆ. ವಿಸ್ತೃತ ಬೇಸಾಯ ಪದ್ಧತಿ ಅಂದರೆ ವಿಶಾಲವಾದ ಭೂಮಿಯಲ್ಲಿ, ಅಂದರೆ ದೊಡ್ಡ ಪ್ರಮಾಣದಲ್ಲಿ, ದೊಡ್ಡ ಇಳುವರಿಗಳಲ್ಲಿ ಗೊಬ್ಬರ, ಬೀಜಗಳು, ನೀರಾವರಿ ಸೌಲಭ್ಯ, ತಂತ್ರಜ್ಞಾನ, ಶ್ರಮ ಮುಂತಾದ ಉಡುಗೊರೆಗಳನ್ನು ಕಡಿಮೆ ಉಪಯೋಗಿಸಿ ಉತ್ಪಾದನೆಯನ್ನು ಮಾಡಬಹುದು ಎಂದರ್ಥ. ಅದೇ ರೀತಿಯಲ್ಲಿ ಜನಸಂಖ್ಯೆಗೆ ಹೋಲಿಸಿದಾಗ ಭೂಮಿಯು ಕಡಿಮೆ ಇದ್ದು ಜನಸಂಖ್ಯೆ ಹೆಚ್ಚಿದ್ದರೆ ಸಾಂದ್ರ ಬೇಸಾಯ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಸಾಂದ್ರ ಬೇಸಾಯ ಪದ್ಧತಿ ಎಂದರೆ ಸಣ್ಣ ಪ್ರಮಾಣದ ವ್ಯವಸಾಯ ಪದ್ಧತಿ. ಸಣ್ಣ ಪ್ರಮಾಣದ ಬೇಸಾಯ ಪದ್ಧತಿಯಲ್ಲಿ ಗೊಬ್ಬರ, ನೀರು ಮೊದಲಾದ ಉಡುಗೊರೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುತ್ತಾ ಹೋಗಿ ನಾವು ಹೆಚ್ಚು ಉತ್ಪಾದನೆಯನ್ನು ಹೆಚ್ಚಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಈ ತಂತ್ರವನ್ನು, ಅಂದರೆ ಸಾಂದ್ರ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಲು ಸೂಕ್ತವೆಂದು ಸಮಂಜಸವಾಗಿ ತಿಳಿಸಬಹುದಾಗಿದೆ. ಇಲ್ಲಿ
ನಾವು ಇಂಟೆನ್ಸಿವ್, ಲೇಬರ್ ಇಂಟೆನ್ಸಿವ್ ಆ್ಯಂಡ್ ಕ್ಯಾಪಿಟಲ್ ಇಂಟೆನ್ಸಿವ್. ಇಲ್ಲಿ ನೀರಾವರಿ, ದೊಡ್ಡ ನೀರಾವರಿ ಬಳಸಬೇಕೆ ಅಥವಾ ಸಣ್ಣ ನೀರಾವರಿ ಬಳಸಬೇಕು, ಅಥವಾ ವಿಸ್ತೃತ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕೆ ಅಥವಾ ಸಣ್ಣ ಪ್ರಮಾಣದ ಸಾಂದ್ರ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕು. ಈ ಸಮಸ್ಯೆಗಳು ಇದರಲ್ಲಿ ನಮಗೆ ಸಂಭವಿಸುತ್ತವೆ. ಈ ಸಮಸ್ಯೆಗೆ ನಾವು ಆರ್ಥಿಕತೆಯಲ್ಲಿ ಪರಿಹಾರವನ್ನು ಕಂಡುಹಿಡಿಯಬೇಕು. ಈ ಸಮಸ್ಯೆ ಎರಡನೇ ಸಮಸ್ಯೆ. ಅದೇ ರೀತಿ ಮೂರನೇ ಸಮಸ್ಯೆ ಉಂಟು ಪ್ರೊಡ್ಯೂಸ್, ಯಾರಿಗಾಗಿ ಉತ್ಪಾದಿಸಬೇಕು. ನಮ್ಮ ದೇಶ ಪ್ರತಿಯೊಂದು ದೇಶದ ಸರಕುಗಳು ಆಯಾ ದೇಶಗಳಲ್ಲಿ ಯಾರಿಗೋಸ್ಕರ ಉತ್ಪಾದನೆ ಮಾಡಬೇಕು, ಉಂಟು ಪ್ರೊಡ್ಯೂಸ್ ಅಂತ ಕರಿತೀವಿ. ಇದರಲ್ಲಿ ಮುಖ್ಯವಾಗಿ ಇದು ವಿತರಣೆಗೆ ಸಂಬಂಧಿಸಿದಾಗಿದೆ. ಮೂರನೆಯ ಆರ್ಥಿಕ ಸಮಸ್ಯೆಯು ಡಿಸ್ಟ್ರಿಬ್ಯೂಷನ್ಗೆ ಅಥವಾ ವಿತರಣೆಗೆ ಸಂಬಂಧಿಸಿದ ಸಮಸ್ಯೆಯಾಗಿದೆ. ಇಲ್ಲಿ ರಾಷ್ಟ್ರೀಯ ಉತ್ಪನ್ನವನ್ನು ಸಮಾಜದಲ್ಲಿ ವಿವಿಧ ವ್ಯಕ್ತಿಗಳ ನಡುವೆ ಹೇಗೆ ವಿತರಿಸುತ್ತೇವೆ, ಸಮಾಜದ ಜನರಲ್ಲಿ ಹೇಗೆ ವಿವಿಧ ವ್ಯಕ್ತಿಗಳ ನಡುವೆ ಹೇಗೆ ಹಂಚಲ್ಪಡುತ್ತದೆ, ವಿತರಿಸಲಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ. ಇಲ್ಲಿ ಫಾರ್ ಎಕ್ಸಾಂಪಲ್, ಇಲ್ಲಿ ನಮಗೆ ನಮ್ಮ ಅರ್ಥಶಾಸ್ತ್ರಜ್ಞರ ಪಿತಾಮಹರಾಗಿರ್ತಕ್ಕಂಥ ಆಡಮ್ ಸ್ಮಿತ್, ಡೇವಿಡ್ ರಿಕಾರ್ಡೋ ಮೊದಲಾದ ಅರ್ಥವಿಜ್ಞಾನಿಗಳ ಕಾಲದಿಂದಲೂ ಸಹ ಈ ನಿಯಮವು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಆದರೆ ಜನರ ಬಳಿ ಹಣ ಇದೆ ಎಂದು ನಾವು ತಿಳಿದುಕೊಂಡ್ರೆ, ಜನರ ಬಳಿ ಹಣ ಇರುತ್ತೆ ಅಂದರೆ ಅವರು ಕೊಂಡುಕೊಳ್ಳುವ ಶಕ್ತಿ ಜಾಸ್ತಿ ಇರುತ್ತದೆ. ದ ಪರ್ಚೇಸಿಂಗ್ ಪವರ್ ಆಫ್ ಕಮೋಡಿಟಿ ಬೈ ದ ಪೀಪಲ್, ಇಲ್ಲಿ ಕೊಂಡುಕೊಳ್ಳುವ ಶಕ್ತಿಯ ಪ್ರಮಾಣ ಜಾಸ್ತಿ ಇದ್ದರೆ ಉತ್ಪಾದನೆಯಾದ ವಸ್ತುಗಳಿಗೆ ಬೇಡಿಕೆ ಹೆಚ್ಚುತ್ತದೆ ಅಥವಾ ಬೇಡಿಕೆಯನ್ನು ನಿರ್ಧರಿಸುತ್ತದೆ. ಜನರಲ್ಲಿ ತಮ್ಮ ಬಳಿಯಲ್ಲಿ ಹಣವನ್ನು ಇಟ್ಟುಕೊಂಡಿದ್ದರೆ, ಹಣದ ಪ್ರಮಾಣ ಜಾಸ್ತಿ ಇದ್ದರೆ, ಹಣದ ಆದಾಯ ಜಾಸ್ತಿ ಇದ್ದರೆ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗೋದ್ರಿಂದ ಪರ್ಚೇಸಿಂಗ್ ಪವರ್ ಆಫ್ ಕಮೋಡಿಟಿ ಇನ್ಕ್ರೀಸಿಂಗ್ ಆಗೋದ್ರಿಂದ ಬೇಡಿಕೆಯನ್ನು ನಿರ್ಧರಿಸುತ್ತದೆ. ಇಲ್ಲಿ ಕೊಂಡುಕೊಳ್ಳುವ ಶಕ್ತಿಗೆ ಹೆಚ್ಚಿಗೆ ಇರುವವರು ಅಧಿಕ ಪ್ರಮಾಣದಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾರೆ. ಯಾರಿಗೆ ಕೊಂಡುಕೊಳ್ಳುವ ಹಣ ಯಾಕೆ ಜಾಸ್ತಿ ಇರುತ್ತೆ ಅವರಿಗೆ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಿಗೆ ಇರಲು ಅಧಿಕ ಪ್ರಮಾಣದಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕೆ ನಿರ್ಧರಿಸುತ್ತಾರೆ. ಇಲ್ಲಿ ಕಡಿಮೆ ಆದಾಯ ಇರಲು ಕಡಿಮೆ ಸರಕುಗಳನ್ನು ಕೊಂಡುಕೊಳ್ಳುತ್ತಾರೆ. ಅದಕ್ಕೆ ತಕ್ಕಂತೆ ನಾವು ಉತ್ಪಾದನೆಯನ್ನು ಮಾಡಬೇಕು. ಇಲ್ಲಿ ಉಂಟು ಪ್ರೊಡ್ಯೂಸ್ ಯಾರಿಗೋಸ್ಕರ, ಅಧಿಕ ಆದಾಯ ಇರೋರಿಗೆ ಯಾವ ಸರಕುಗಳನ್ನು ಉತ್ಪಾದಿಸಬೇಕು, ಕಡಿಮೆ ಆದಾಯ ಅಥವಾ ಕಡಿಮೆ ಹಣವನ್ನು ಗಳಿಸ್ತಕ್ಕಂಥ ವರ್ಗದವರಿಗೆ ಯಾವ ಸರಕುಗಳನ್ನು ಉತ್ಪಾದಿಸಬೇಕೆಂಬುದು ಈ ನಿಯಮದ ಒಂದು ಸಮಸ್ಯೆಯಾಗಿದೆ. ಇಲ್ಲಿ ಮೂರನೆಯ ಸಮಸ್ಯೆ, ಇಲ್ಲಿ ಪ್ರಮುಖವಾಗಿ ಆದಷ್ಟು ಸಮನಾಗಿ ರಾಷ್ಟ್ರೀಯ ಉತ್ಪನ್ನದಲ್ಲಿ ಅಸಮಾನತೆಗಳು ಉಂಟಾಗುತ್ತೆ. ಅಸಮಾನತೆಯನ್ನು ಹೋಗಲಾಡಿಸಬೇಕಾಗಿ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು, ಗೌರ್ಮೆಂಟ್ ಇಂಟರ್ಫಿರೆನ್ಸ್ ಆಗಬೇಕು. ಇಲ್ಲಿ ಸಾಧ್ಯವಾದಷ್ಟು ಸಮಾನವಾಗಿ ಹಂಚುವ ಉದ್ದೇಶದಿಂದ ಸರ್ಕಾರ ಹಸ್ತಕ್ಷೇಪ ಮಾಡಿ ಈ ದೃಷ್ಟಿಯಿಂದ ಸಾರ್ವಜನಿಕ ವಿತರಣೆಯ ವ್ಯವಸ್ಥೆ, ನಾವೆಲ್ಲ ರೇಷನ್ ಕೊಡ್ತಾ ಇದ್ದೆ, ನಿಮಗೆಲ್ಲ ಗೊತ್ತಿದೆ, PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಹಾಗೆಯೇ ಪಡಿತರ ಪದ್ಧತಿ, ಬೆಲೆಯ ನೀತಿ, ಬೆಲೆಯ ನಿಯಂತ್ರಣ ಮೊದಲಾದ ಕಾರ್ಯಕ್ರಮಗಳನ್ನು ಸರ್ಕಾರ ಹಸ್ತಕ್ಷೇಪ ಮಾಡುವುದರ ಮೂಲಕ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತದೆ. ಪ್ರತಿಯೊಂದು ದೇಶದ ಪ್ರತಿಯೊಂದು ಆರ್ಥಿಕತೆಯ ಮೂರನೆಯ ಸಮಸ್ಯೆಯಾಗಿದೆ. ಇದಕ್ಕೆ ಪರಿಹಾರವನ್ನು ಸರ್ಕಾರ ಹಸ್ತಕ್ಷೇಪ ಮಾಡುವುದರ ಮೂಲಕ ಯಾವ ವರ್ಗದವರಿಗೆ ಯಾವ ಸರಕುಗಳನ್ನು ಉತ್ಪಾದಿಸಬೇಕು ಅದನ್ನು ನಿಮಗೀಗಾಗಲೇ ಹೇಳಿದೆ. ಎಕ್ಸಾಂಪಲ್, ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಪಡಿತರ ಪದ್ಧತಿ, ಬೆಲೆಯ ನೀತಿ, ಬೆಲೆಯ ನಿಯಂತ್ರಣ ಮೊದಲಾದ ಕಾರ್ಯಕ್ರಮಗಳ ಮೂಲಕ ಇದನ್ನು ನಾವು ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ. ನಾಲ್ಕನೇದು, ಸಂಪನ್ಮೂಲಗಳನ್ನು ಯಾವ ಮಟ್ಟದವರೆಗೆ ಉತ್ಪಾದನೆಯಲ್ಲಿ ತೊಡಗಿಸಬೇಕು, ಇದು ನಮಗೆ ನಾಲ್ಕನೇ ಸಮಸ್ಯೆ. ಮೊದಲನೇ, ಈಗ ಪ್ರತಿಯೊಂದು ಆರ್ಥಿಕ ಸಮಸ್ಯೆಯಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಯಾವ ಮಟ್ಟದ ಉತ್ಪಾದನೆಗೆ ಬಳಸಿಕೊಳ್ಳಬೇಕು, ಉತ್ಪಾದನೆಯಲ್ಲಿ ತೊಡಗಿರುವ ಸಂಪನ್ಮೂಲಗಳು ದಕ್ಷ ಮತ್ತು ಪರಿಣಾಮಕಾರಿ, ಎಫಿಷಿಯನ್ಸಿ ಆ್ಯಂಡ್ ಎಫೆಕ್ಟಿವ್ ಬಳಕೆಗೆ ಮಹತ್ವ ನೀಡತಕ್ಕಂಥದ್ದು ಮತ್ತೊಂದು ಸಮಸ್ಯೆಯಾಗಿದೆ. ಇಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಎಷ್ಟನ್ನು ಪ್ರಸ್ತುತದಲ್ಲಿ ಬಳಸಿಕೊಳ್ಳಬೇಕು ಮತ್ತು ಭವಿಷ್ಯದಲ್ಲಿ ಹೇಗೆ ಬಳಸಿಕೊಳ್ಳಬೇಕು. ಪ್ರಸ್ತುತ ಮತ್ತು ಭವಿಷ್ಯ. ಪ್ರಸ್ತುತದಲ್ಲಿ ಉದಾಹರಣೆಗೆ ಪ್ರಸ್ತುತದಲ್ಲಿ ಯಾವ ವಸ್ತುಗಳಿಗೆ ಬೇಡಿಕೆ ಹೆಚ್ಚಿದೆ, ಅಧಿಕ ಸಂಪನ್ಮೂಲಗಳನ್ನು ಉಪಯೋಗಿಸಿ ಆ ವಸ್ತುಗಳನ್ನು ಉತ್ಪಾದನೆ ಮಾಡಿ ಪೂರೈಸಬೇಕು. ನಂತರವಾಗಿ ಬೇಡಿಕೆ ಕಡಿಮೆ ಇದ್ದರೆ ಅಗತ್ಯವಿರುವಷ್ಟೇ ವಸ್ತುಗಳನ್ನು ಉತ್ಪಾದಿಸಬೇಕಾಗುತ್ತದೆ. ಇದು ನಾಲ್ಕನೇ. ಇಲ್ಲಿ ಪುನಃ ಭರ್ತಿ ಮಾಡಲು ಸಾಧ್ಯವಿರುವ ಸಂಪನ್ಮೂಲಗಳಾದ ಪೆಟ್ರೋಲಿಯಂ ಆಗಿರ್ಬೋದು, ಖನಿಜ ಸಂಪನ್ಮೂಲಗಳಾಗಿರ್ಬೋದು ಸಾಧ್ಯವಾದಷ್ಟು ಮಿತವಾಗಿ ಬಳಸಿಕೊಂಡು ಭವಿಷ್ಯಕ್ಕೂ ಮೀಸಲಾಗಿರಬೇಕಾಗುತ್ತದೆ. ನೋಡಿ, ನಮಗೆ ಮುಗಿದು ಹೋಗುವ ಸಂಪತ್ತು, ಮುಗಿದು ಹೋಗದಿರುವ ಸಂಪತ್ತು ಅಂತ ಇದ್ದಾವೆ. ನಾವು ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಮುಂದಿನ ಭವಿಷ್ಯದವರೆಗೂ ನಾವು ಕಾಪಾಡ್ಕೊಂಡ್ಬರಬೇಕು. ಅನೇಕ ಕಬ್ಬಿಣ, ಐರನ್, ಸ್ಟೀಲ್ಸ್ ಇವೆಲ್ಲವನ್ನು, ತಾಮ್ರ ಮೊದಲಾದ ಖನಿಜ ಅಂಶಗಳನ್ನು ನಾವು ಮುಂದಿನ ಪೀಳಿಗೆಗೆ ಸಿಗುವ ಹಾಗೆ ಪ್ರಸ್ತುತ ಮತ್ತು ಭವಿಷ್ಯದ ಪೀಳಿಗೆಗೆ
ನಾವು ಸರಕುಗಳನ್ನು ಉತ್ಪಾದನೆಯಲ್ಲಿ ತೊಡಗಿಸಬೇಕು. ಇದು ನಮಗಿರ್ತಕ್ಕಂಥದ್ದು. ಸಂಪನ್ಮೂಲಗಳನ್ನು ದಕ್ಷವಾಗಿ ಬಳಸಿಕೊಳ್ಳಲು ಗಮನ ನೀಡುವಾಗ ನಮಗೆ ಇಲ್ಲಿ ನಿರುದ್ಯೋಗ ನಿವಾರಣೆ ಮಾಡಬೇಕು, ನಿರುದ್ಯೋಗವನ್ನು ಹೋಗಲಾಡಿಸಬೇಕು, ಪಾವರ್ಟಿ ಎರಾಡಿಕೇಶನ್ ಹಾಗೆಯೇ ಉತ್ಪಾದನೆಗಳ ಹೆಚ್ಚಳ, ಉತ್ಪಾದನೆಗಳನ್ನು ಹೆಚ್ಚಿಸಬೇಕು. ಎರಾಡಿಕೇಶನ್ ಆಫ್ ಪಾವರ್ಟಿ, ಎರಾಡಿಕೇಶನ್ ಆಫ್ ಅನ್ಎಂಪ್ಲಾಯ್ಮೆಂಟ್, ಬೆಲೆ ಏರಿಕೆಯನ್ನು ಕಂಟ್ರೋಲ್ ಮಾಡಬೇಕು, ಕಂಟ್ರೋಲ್ ಆಫ್ ಪ್ರೈಸ್ ಇನ್ಕ್ರೀಸಿಂಗ್, ಹಾಗೆಯೇ ದ ಮೇಂಟೆನೆನ್ಸ್ ಆಫ್ ಪ್ರೈಸ್ ಸ್ಟೆಬಿಲಿಟಿ. ಇವು ಹೆಚ್ಚು ಪ್ರಯತ್ನಗಳನ್ನು ಕೇಂದ್ರೀಕರಿಸುವುದರಿಂದ ಇಲ್ಲಿ ಪ್ರಮುಖವಾಗಿ ಒಂದು ಸಮಂಜಸವಾದ ನೀತಿಯನ್ನು ಅಳವಡಿಸಿಕೊಳ್ಳುವುದರ ಮೂಲಕವಾಗಿ 4ನೇ ಸಮಸ್ಯೆ ಆಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಯಾವ ಮಟ್ಟದವರೆಗೆ ಪ್ರಸ್ತುತ ಮತ್ತು ಭವಿಷ್ಯದವರೆಗೆ ಹೇಗೆ ನಾವು ತೆಗೆದುಕೊಳ್ಳಬಹುದು ಎಂದು ಇದನ್ನು ನಾವು ಅಳವಡಿಸಿಕೊಳ್ಳಲಾಗುತ್ತದೆ. ಈ ಸಮಸ್ಯೆಯ ಪರಿಹಾರವನ್ನು ಪ್ರತಿಯೊಂದು ಆರ್ಥಿಕತೆ, ಪ್ರತಿಯೊಂದು ಎಕಾನಮಿ, ಎವ್ರಿ ಎಕಾನಮಿ ಇದನ್ನು ಅಳವಡಿಸಿಕೊಳ್ತಾ ಇರುತ್ತೆ. ಲಾಸ್ಟ್ ಒನ್ ಆರ್ಥಿಕ ಸ್ಥಿರತೆ, ಎಕನಾಮಿಕ್ ಗ್ರೋತ್. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಆರ್ಥಿಕ ಪ್ರಗತಿಯ ಸಾಧನೆ. ಇಲ್ಲಿ ಅಚೀವ್ಮೆಂಟ್ ಆಫ್ ಎಕನಾಮಿಕ್ ಗ್ರೋತ್, ಇಲ್ಲಿ ಉತ್ಪಾದನಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ವಿಷಯ ಇದೆ. 5ನೇ ಲಾಸ್ಟ್ ಒನ್ ಮನೆಯ ಸಮಸ್ಯೆ, ಮನೆಯ ಮೂಲಭೂತ ಆರ್ಥಿಕ ಸಮಸ್ಯೆ ಉತ್ಪಾದನಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ವಿಷಯವಾಗಿದೆ. ಇಲ್ಲಿ ಪ್ರತಿ ರಾಷ್ಟ್ರವು ಉತ್ಪಾದನೆಯನ್ನು ಹೆಚ್ಚಿಸಿಕೊಂಡು ಅಭಿವೃದ್ಧಿಯನ್ನು ಸಾಧಿಸಲು ಪ್ರತಿ ರಾಷ್ಟ್ರವು ಉತ್ಸಾಹಕತೆಯಾಗಿರುತ್ತದೆ. ಪ್ರತಿಯೊಂದು ಉತ್ಸಾಹಕತೆಯನ್ನು ಹೊಂದಿರುತ್ತೆ. ಎಲ್ಲೋ ದೇಶಗಳು ಸಹ ಏನಿರುತ್ತೆ, ಎಕನಾಮಿಕ್ ಗ್ರೋತ್ ಆಗಬೇಕು, ನಮ್ಮ ದೇಶ ಅಭಿವೃದ್ಧಿ ಆಗಬೇಕು, ನಮ್ಮ ರಾಷ್ಟ್ರ ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕು, ಎಕನಾಮಿಕ್ ಸ್ಟೆಬಿಲಿಟಿ ಆ್ಯಂಡ್ ಗ್ರೋತ್ ಎರಡನ್ನೂ ಸಾಧಿಸಬೇಕು. ಅದಕ್ಕೋಸ್ಕರವಾಗಿ ಸಂಪನ್ಮೂಲಗಳನ್ನು ಸಾಧ್ಯವಾದಷ್ಟು ಸಮರ್ಥವಾಗಿ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡು ಉತ್ಪನ್ನಗಳನ್ನು ಗರಿಷ್ಠ ಮಟ್ಟಕ್ಕೆ ತಲುಪಿಸುತ್ತದೆ. ಇದಕ್ಕಾಗಿ ನಿಪುಣ ಶ್ರಮಬಲ, ಸ್ಕಿಲ್ ಲೇಬರ್ ಫೋರ್ಸ್, ಅದರ ಜೊತೆಗೆ ಉಳಿತಾಯ ಮತ್ತು ಹೂಡಿಕೆ, ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸಿಂಗ್, ಜೊತೆಯಲ್ಲಿ ಬಂಡವಾಳ ಸಂಚಯನ ಏರಿಕೆ, ಇನ್ಕ್ರೀಸಿಂಗ್ ಕ್ಯಾಪಿಟಲ್ ಫಾರ್ಮೇಷನ್, ಹಾಗೆಯೇ ಸೂಕ್ತ ಉತ್ಪಾದನಾ ತಂತ್ರದ ಅಳವಡಿಕೆ ಮೊದಲಾದವುಗಳು ಅವಶ್ಯಕವಾಗಿರುತ್ತವೆ. ಇದೆಲ್ಲ ಗೊತ್ತಿದೆ. ನಿಪುಣ ಶ್ರಮದ ಬಳಕೆಯನ್ನು ಬಳಸುವಂಥದ್ದು, ಅದೇ ರೀತಿಯಲ್ಲಿ ಹೂಡಿಕೆ ಮತ್ತು ಉತ್ಪಾದನೆಯನ್ನು ಹೆಚ್ಚಿಸಬೇಕು. ಹಾಗೆಯೇ ಇನ್ಕ್ರೀಸಿಂಗ್ ಕ್ಯಾಪಿಟಲ್ ಫಾರ್ಮೇಷನನ್ನು ನಾವು ಹೆಚ್ಚಿಗೆ ಮಾಡಬೇಕು. ಸೂಕ್ತ ಉತ್ಪಾದನಾ ತಂತ್ರವನ್ನು, ಪ್ರೊಡಕ್ಷನ್ ಟೆಕ್ನಿಕ್ಕನ್ನು ಬಳಸ್ತಾ ಹೋಗಬೇಕು. ಈ ಅಳವಡಿಕೆಗಳನ್ನು ಇವು ಬಹಳಷ್ಟು ಅವಶ್ಯಕವಾಗಿವೆ. ಇಲ್ಲವಾದರೆ ಆರ್ಥಿಕತೆಯು ಸ್ಟ್ಯಾಗ್ನೇಟ್, ಜಡ ಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಯಾವುದೇ ನಾವು ಸ್ಕಿಲ್ ಬಳಸಲಿಲ್ಲ ಅಂದರೆ, ಇನ್ವೆಸ್ಟ್ಮೆಂಟ್ ಆಗಲಿಲ್ಲ ಅಂದರೆ, ಸೇವಿಂಗ್ಸ್ ಆಗಲಿಲ್ಲ ಅಂದರೆ, ಕ್ಯಾಪಿಟಲ್ ಫಾರ್ಮೇಷನ್ ಇನ್ಕ್ರೀಸ್ ಆಗಲಿಲ್ಲ ಅಂದರೆ ಆ ರಾಷ್ಟ್ರದಲ್ಲಿ ಸ್ಟ್ಯಾಗ್ನೇಟ್ ಎಕಾನಮಿಕ್ ಪ್ರೋಗ್ರೆಸ್ ಇರುತ್ತೆ. ಹಾಗಾಗಿ ನಾವು ಜಡ ಸ್ಥಿತಿಯನ್ನು ತಲುಪ್ತಾ ಇರ್ತೀವಿ, ಜಡ ಸ್ಥಿತಿಯಾಗಿ ಉಳಿತಾ ಇರ್ತೀವಿ. ಸ್ಟೇಬಲ್ ಎಕಾನಮಿ ಆಗೋದಿಲ್ಲ, ಪ್ರೋಗ್ರೆಸಿವ್ ಇರೋದಿಲ್ಲ, ಗ್ರೋತ್ ಆಗೋದಿಲ್ಲ. ಸ್ಟ್ಯಾಗ್ನೇಟ್ ಎಕನಾಮಿಕ್ ಪ್ರೋಸೆಸ್ಸನ್ನು ಕಾಣ್ತಾ ಹೋಗ್ತೀವಿ. ಹಾಗಾಗಿ ನಾವು ಎಕನಾಮಿಕ್ ಗ್ರೋತ್ ಆಗಬೇಕಾದ್ರೆ ಇಲ್ಲಿ ಹೂಡಿಕೆ, ಉಳಿತಾಯ, ಬಂಡವಾಳ ಸಂಚಯನ, ಬೆಲೆಯ ಕಂಟ್ರೋಲ್, ಪ್ರೈಸ್ ಕಂಟ್ರೋಲನ್ನು, ಬೆಲೆಯನ್ನು ನಿಯಂತ್ರಿಸತಕ್ಕಂಥದ್ರ ಮೂಲಕವಾಗಿ ದೇಶದ ಆರ್ಥಿಕ ಪ್ರಗತಿಯನ್ನು, ಎಕನಾಮಿಕ್ ಸ್ಟೆಬಿಲಿಟಿಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಇರುತ್ತೆ. ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕತಕ್ಕಂಥದ್ದು ಪ್ರತಿಯೊಂದು ಆರ್ಥಿಕ ಸಮಸ್ಯೆಯ ಪರಿಹಾರವಾಗಿರುತ್ತೆ. ಇಲ್ಲಿ ಮತ್ತೊಂದು ಕಡೆ ಜನಸಂಖ್ಯೆಯನ್ನು ನಿಯಂತ್ರಿಸಬೇಕು, ಬೆಲೆಯ ನಿಯಂತ್ರಣದ ಮೂಲಕ ಹೂಡುದ್ಯೋಗ ಅವಕಾಶಗಳನ್ನು ಸ್ಥಾಪಿಸಬೇಕು, ಎಸ್ಟಾಬ್ಲಿಷ್ಮೆಂಟ್ ಆಫ್ ಎಂಪ್ಲಾಯ್ಮೆಂಟ್. ಅದರ ಜೊತೆಯಲ್ಲಿ ಮೊದಲಾದ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಆಗ ಮಾತ್ರ ಎಕನಾಮಿಕ್ ಗ್ರೋತ್ ಅಚೀವ್ಮೆಂಟ್ ಆಗುತ್ತೆ. ಇಲ್ಲಿ ಮಾತ್ರ ಆರ್ಥಿಕ ಮಟ್ಟ, ಎಕನಾಮಿಕ್ ಸ್ಟೇಬಲ್ ಎಕಾನಮಿ ಆ್ಯಂಡ್ ಗ್ರೋತ್, ಇಲ್ಲಿ ಸ್ಥಿರ ಆರ್ಥಿಕತೆ ಮತ್ತು ಪ್ರಗತಿಯನ್ನು ಸಾಧಿಸೋದಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಇಲ್ಲಿಗೆ 5 ಪ್ರಾಬ್ಲಮ್ಸ್ಗಳನ್ನು ನಾವು ಕಂಡಿದ್ದೀವಿ. ಆ ಪ್ರಾಬ್ಲಮ್ಸ್ಗಳಿಗೆ ಯಾವ್ಯಾವ ದೇಶದ ಆರ್ಥಿಕತೆಯಲ್ಲಿ ಯಾವ್ಯಾವ ಅವಶ್ಯಕತೆ ಇರುತ್ತೆ, ಹೇಗೆ ಅದನ್ನು ಅಭಿವೃದ್ಧಿಪಡಿಸಬೇಕು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಡ್ಬೇಕು. ನಮ್ಮದು ಪ್ರತಿಯೊಂದು ದೇಶಕ್ಕೂ ಒಂದು ಚಾಲೆಂಜ್ ಆಗಿರುತ್ತೆ, ಗುರಿ ಇರುತ್ತೆ, ಆದ್ಯತೆ ಇರುತ್ತೆ. ಇದನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಇದಕ್ಕೆ ಸಹಕರಿಸ್ತಕ್ಕಂಥ ಎಲ್ಲ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ನನಗೆ ಕೊಟ್ಟಿರ್ತಕ್ಕಂಥ ಅನೇಕ ನನ್ನ ಸ್ನೇಹಿತರುಗಳು, ನಮ್ಮ ಕೋಆರ್ಡಿನೇಟರ್ಸು, ನಮ್ಮ ಸಹ ಸದಸ್ಯರುಗಳಿಗೂ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಒಂದು ವಿಡಿಯೋ ಮಾಡಿದೆ.